ಆ ಬೌಲರ್ ಹೆಸರನ್ನ ತಿಳಿಸ್ಕೊಡಿ. ತರುಣ್. ದಯಮಾಡಿ ಎಲ್ಲ ಆಟಗಾರರಿಗೂ ಹಾಗೂ ಪ್ರೇಕ್ಷಕರಿಗೂ ಆ ಮಧ್ಯಾಹ್ನದ ಊಟ ವ್ಯವಸ್ಥೆ ಇರ್ತದೆ. ಬ್ಯಾಟ್ಸ್ಮನ್ ನೇಮ್ ಅನ್ನ ತಿಳಿಸ್ಕೊಡಿ. ಆ ಸ್ಟ್ರೈಕರ್ ಆಗಿ ಒಂದೆಡೆ ಲೆಫ್ಟಿ ಪ್ರೀತು ಕಾಣಿಸ್ಕೊಳ್ತಾ ಇದ್ರ, ನಾನ್ ಸ್ಟ್ರೈಕರ್ ಆಗಿ ಜಾವು. ಈ ಬಾರಿ ಔಟ್ ರೇಟ್ ಆಗ್ತಿರುವ ಚೆಂಡು ಕೇವಲ 1 ಓಟಕ್ಕೆ ಸೀಮಿತಗೊಳ್ತಾ ಇದ್ರೆ ಆ ಬ್ಯಾಟಿಂಗ್ ತಂಡದ ಆರಂಭಿಕ ಖಾತೆ ಕೂಡ ಆರಂಭ ಆಗ್ತಾ ಇದೆ. ಶಿವ ಸ್ಪೋರ್ಟ್ಸ್ ಹಾಗೂ ರೇವಾ ವಾರಿಯರ್ಸ್ ತಂಡದ ಕಪ್ತಾನರು ದಯಮಾಡಿ ನಾಣ್ಯ ಚಿಮ್ಮಿಕೆಗೆ ಬನ್ನಿ. ಜಾವು ಈ ಬಾರಿ ಸುಂದರತೆ ಎಸೆತ. ರೇವಾ ವಾರಿಯರ್ಸ್ ತಂಡದ ಕಪ್ತಾನರು ದಯಮಾಡಿ ಬನ್ನಿ. ಈ ಬಾರಿ ಸುಂದರತೆ ಹೊಡೆತ, ಬೌಂಡರಿ. ಕುಂಸಿ ಪರಿಸರದ ಆಟಗಾರ ಜಾವು ಅವರ ಬ್ಯಾಟಿಂದ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಈ ಬಾರಿ ಸುಂದರತೆ ಎಸೆತ ತರುಣ್ ಅವರಿಂದ ಬಲವಾಗಿ ಬೀಸುವ ಪ್ರಯತ್ನಗಳು ನಡೀತಾ ಇದ್ರು ಕೂಡ ವಿಫಲವಾಗ್ತಾ ಇದೆ. ನಾಣ್ಯ ಚಿಮ್ಮುಕೆಯಲ್ಲಿ ರೇವಾ ವಾರಿಯರ್ಸ್ ತಂಡ ವಿಜಯಶಾಲಿಯಾಗಿದ್ದು ತಮ್ಮ ನಿರ್ಣಯವನ್ನ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾ ಇದೆ. ದಯಮಾಡಿ ಶಿವ ವಾರಿಯರ್ಸ್ ಅವರು ಆ ಬ್ಯಾಟಿಂಗಿಗೆ ರೆಡಿ ಇರಬೇಕು. ಈ ಬಾರಿ ಮತ್ತೊಮ್ಮೆ ಸುಂದರತೆ ಎಸೆತ. ಆ ಕ್ಯಾಚ್ ನಲ್ಲಿ ಆ ಮನವಿ ಕೂಡ ನಡೀತಾ ಇದ್ದ. ಈ ಮಧ್ಯೆ ಅಂಪೈರ್ ನಿಂದ ನಕಾರಾತ್ಮಕ ಉತ್ತರ ಅಂತ ತಿಳಿದು ಬರ್ತಾ ಇದ್ದ. ಪ್ರಥಮ ಓವರಿನ ಕೊನೆ ಎಸೆತ ಕೂಡ ಇನ್ನು ಆ ಬಾಕಿ ಉಳಿತಾ ಇದ್ದ. ತರುಣ ರಿವರ್ಸ್ ಶಾಟ್ ದಾಖಲಾಗುವಂತ ಪ್ರಯತ್ನಗಳು. ಕ್ಲೀನ್ ಬಾಲ್. ಆರಂಭಿಕ ಆಘಾತವನ್ನ ಆ ಎಕೆ ಟೈಲ್ಸ್ ತಂಡ ಅನುಭವಿಸ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 5ರಲ್ಲಿ ಸಾಗಿ ಬರ್ತಾ ಇದೆ. ಇನ್ನೂ ಕೂಡ 24 ಚೆಂಡು ಆಡ್ಬೇಕಾಗತ್ತೆ ಎಕೆ ಟೈಲ್ಸ್ ಅವರು. ಅದ್ ಹೇಗೆ ತನ್ನ ಮೊತ್ತವನ್ನ ಅಪೇರಿಸ್ತಾರೆ ಅಂತ ಕಾದು ನೋಡ್ಬೇಕಾಗತ್ತೆ. ಆ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಕೊಡಿ. ಬ್ಯಾಟ್ಸ್ಮನ್ ನೇಮ್ ಫರ್ದೀನ್ ಮತ್ತೋರ್ವ ನ್ಯೂ ಬ್ಯಾಟ್ಸ್ಮನ್ ಫರ್ದೀನ್. ಒಂದ್ ಹಂತದಲ್ಲಿ ಎರಡೂ ತಂಡಕ್ಕೂ ಆ ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ಆ ಸೆಣಸಾಟ ನಡೀತಾ ಇದೆ. ಆ ಬೌಲರ್ ನೇಮ್ ತಿಳಿಸ್ಕೊಡಿ. ಮನು. ಪ್ರಥಮ ಚೆಂಡು ಬೀಸುವಂತ ಪ್ರಯತ್ನ, ನಿರ್ಣಾಯಕರ ಮನೆ ಒಪ್ತಾ ಇಲ್ಲ. ವೈಡ್ ಬಾಲ್. ತಂಡಕ್ಕೆ ಅತಿರಿಕ್ತ ಓಟಗಳು ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಸುಂದರತೆ ಹೊಡೆತ ಬೀಸುವಂತ ಪ್ರಯತ್ನಗಳು ಸೀಮಾ ರೇಖೆಯ ಅಂಚಿಗೆ ಪಾರಾಗ್ತಾ ಇದೆ. ಚೆಂಡು ಸಿಕ್ಸರ್. ಏಕೆ ಟೈಲ್ಸಿನ ಪರವಾಗಿ ಪ್ರಥಮ ಸಿಕ್ಸರ್ ಅನ್ನ ದಾಖಲು ಮಾಡ್ಕೊಳ್ತಾ ಇದ್ದಾನೆ. ಆ ಬಾಲಿನ ವ್ಯವಸ್ಥೆ ಮಾಡಿಕೊಡಿ. ಪ್ರೀತಮ್ ಬ್ಯಾಟಿನ ಮುಖೇನ ಪ್ರಥಮ ಷಟ್ಕ ಕೂಡ ದಾಖಲಾಗ್ತಾ ಇದೆ.
ಈ ಬಾರಿ ಮತ್ತೊಮ್ಮೆ ನೇರವಾಗಿ ಕಾಲಿಗೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ. ಸುಂದರತೆಯ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಪ್ಪು ಬಾಯ್ಸ್ ತಂಡ. ಈ ಬಾರಿ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಿರೋ ಚೆಂಡು ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ತನ್ನ ಮೂಲಕ ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದೆ. ಒಂದು ಹಂತದಲ್ಲಿ ಪ್ರೀತುಗೆ ಜೀವದಾನ ಕೂಡ ದೊರಕ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ನಿರ್ಣಾಯಕರ ಮನ ಒಪ್ಪದ ಚೆಂಡು, ಅತಿರಿಕ್ತ ಓಟ, ವೈಡ್ +1 ಅವಳಿ ಓಟಗಳು ಅಂಕಪಟ್ಟಿ ದಾಖಲಾಗ್ತಾ ಇದೆ. ಒಂದು ಹಂತದಲ್ಲಿ ಮತ್ತೊಮ್ಮೆ ಪ್ರೀತು ಸ್ಟೆಪ್ ಔಟ್ ಆಗುವಂತ ಪ್ರಯತ್ನಗಳು. ಮತ್ತೊಮ್ಮೆ ಸೀಮಾ ರೇಖೆ ಅಂಚಿಗೆ ಪಾರಾಗ್ತಾ ಇದೆ ಚೆಂಡು. ಪ್ರೀತು ಬ್ಯಾಟಿನಿಂದ ಹೊರಹೊಮ್ಮಿದ ದ್ವಿತೀಯ ಸಿಕ್ಸರ್ ಇದಾಗ್ತಾ ಇದೆ. ಈ ಬಾರಿ ಬೀಸುವಂತ ಪ್ರಯತ್ನಗಳು ವಿಫಲವಾಗ್ತಾ ಇದ್ರೆ ಎರಡನೇ ಓವರ್ ಪ್ರಗತಿಯಲ್ಲಿ ತಂಡದ ಗಳಿಕೆ 21 ಸಾಗಿ ಬರ್ತಾ ಇದೆ. ದಯಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಈ ಬಾರಿ ಎಸೆದಂತ ಚೆಂಡು ಕೂಡ ನೇರವಾಗಿ ಕಾಲಿಗೆ ಬಡಿತಾ ಇದೆ. ಸುಂದರತೆಯ ಓವರ್ ಅನ್ನ ಮಾಡ್ತಾ ಇದ್ದಾನೆ ಮಂಜು. ಎರಡನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 21 ಸಾಗಿ ಬರ್ತಾ ಇದೆ. ಇಪ್ಪತ್ತ ಬೌಲರ್ ನೇಮ್ ತರುಣ. ಒನ್ಸ್ ಅಗೇನ್ ಸ್ಟ್ರೈಕ್ ನ ಫರ್ದೀನ್ ಕಂಡುಕೊಳ್ತಾ ಇದ್ದಾನೆ. ಪ್ರಥಮ ಓವರಲ್ಲಿ ಸುಂದರತೆ ಎಸೆತ ಮಾಡಿದ ತರುಣ ತನ್ನ ಮೂಲಕ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಅನ್ನ ಬಿಟ್ಕೊಡ್ತಾ ಇದ್ದಾನೆ. ಸುಂದರತೆಯ ಶಾಟ್ ಅನ್ನ ತೋರ್ಪಡಿಸ್ತಾ ಇದ್ದಾನೆ ಫರ್ದೀನ್. ಈ ಬಾರಿ ಔಟರ್ ಎಡ್ಜ್ ಆಗ್ತಾ ಇದೆ ಚೆಂಡು. ಮತ್ತೊಮ್ಮೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದೆ. ಸುಂದರತೆ ಎಸೆತಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾನೆ ತರುಣ ಅಪ್ಪು ಬಾಯ್ಸ್ ಪರವಾಗಿ. ಈ ಬಾರಿ ಕವರ್ ಡ್ರೈವ್ ಬರ್ತಾ ಇದೆ ಪ್ರೀತು ಬ್ಯಾಟಿನಿಂದ. ಮತ್ತೊಂದು ಚೌಕ ದಾಖಲು ಮಾಡ್ಕೊಳ್ತಾ ಇದ್ದಾನೆ ಪ್ರೀತು. ಒಂದು ಹಂತದಲ್ಲಿ AK ಟೈಲ್ಸ್ ನ ಆಸರೆಯಾಗಿ ಆಟ ಆಡ್ತಾ ಇದ್ದಾನೆ ಪ್ರೀತು. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಮತ್ತೊಂದು ಚೌಕವನ್ನ ದಾಖಲು ಮಾಡ್ಕೊಳ್ತಾ ಇದ್ದಾನೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಗಳಿಕೆಯಲ್ಲಿ 36 ಸಾಗಿ ಬರ್ತಾ ಇದ್ರೆ ಕೊಂಚ ದುಬಾರಿಯ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾನೆ ತರುಣ. ಈ ಬಾರಿ ಬೀಸುವಂತ ಪ್ರಯತ್ನಗಳು ವಿಫಲವಾಗ್ತಾ ಇದೆ.
ಈ ಬಾರಿ ಎಸೆದಂತ ಚೆಂಡು ನಿರ್ಣಾಯಕರ ಮನೆ ಒಪ್ಪದ ಚೆಂಡು ಅತಿರಿಕ್ತ ಓಟಗಳು ವೈಡ್ನ ಮುಖೇನ ಸೇರ್ಪಡೆಗೊಳ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ನೇರ ಕ್ಷೇತ್ರ ಪಾಲಕನ ಕೈಯಲ್ಲಿ ತಲುಪ್ತಾ ಇದ್ರೆ ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದೆ. ಇದರೊಂದಿಗೆ ತೃತೀಯ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 37ರಲ್ಲಿ ಸಾಗಿ ಬರ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. ಒಂದು ಹಂತದಲ್ಲಿ ಡಿಸೆಂಟ್ ಟಾರ್ಗೆಟ್ ಅನ್ನ ಸೆಟ್ ಮಾಡುವ ಆ ಯೋಚನೆಯಲ್ಲಿ ಏಕಟೈಲ್ಸ್ ನ ಪರವಾಗಿ ಆಡುತ್ತಿರುವ ಆ ಪ್ರೀತಮ್ ಒಂದೆಡೆ ಆದ್ರೆ ಆ ಫರ್ದೀನ್ ಮತ್ತೊಂದೆಡೆ. ತೃತೀಯ ಓವರ್ ಜವಾಬ್ದಾರಿಯನ್ನ ಚತುರ್ಥ ಓವರ್ ಜವಾಬ್ದಾರಿಯನ್ನ ಹೆಸರು ಆದಿ ಮತ್ತೊಮ್ಮೆ ಸ್ಟ್ರೈಕ್ ನ ಲೆಫ್ಟಿ ಪ್ರೀತು ಕೊಂಡ್ಕೊಳ್ತಾ ಇದ್ರೆ ಆದಿ ಬೌಲಿಂಗ್ ನ ಎಸೆತಗಾರಿಕೆ ವಿಭಾಗದಲ್ಲಿ. ಪ್ರಥಮ ಎಸೆತ ತನ್ಮೂಲಕ ಕ್ಯಾಚ್ ಆಗುವ ನಿರೀಕ್ಷೆಯಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ. ಈ ಮಧ್ಯೆ ರನ್ಔಟ್ ಅವಕಾಶಗಳು ಕೈ ಚೆಲ್ತಾ ಇದ್ದಾರೆ ಅಪ್ಪು ಬಾಯ್ಸ್ ತಂಡ. ಒಂದು ಹಂತದಲ್ಲಿ ಫೀಲ್ಡಿಂಗ್ ನಲ್ಲಿ ಕೊಂಚ ಎಡುತ್ತಾ ಇದೆ ಅಪ್ಪು ಬಾಯ್ಸ್. ಈ ಬಾರಿ ತನ್ಮೂಲಕ ಸಾಕಷ್ಟು ಮಟ್ಟದ ಗಾಳಿಯಲ್ಲಿ ಚೆಂಡು ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಮತ್ತೊಮ್ಮೆ ಕೈ ಚೆಲ್ತಾ ಇದ್ದಾರೆ. ಈ ಒಂದು ಪಂದ್ಯದಲ್ಲಿ ತೃತೀಯ ಕ್ಯಾಚ್ ಅನ್ನ ಅಪ್ಪು ಬಾಯ್ಸ್ ಕೈ ಚೆಲ್ಲಿ ಕೂರ್ತಾ ಇದೆ. ಬಲಿಷ್ಠ ಉದ್ದರಿ ಪ್ರೀತುಗೆ ಸತತ 3 ಬಾರಿ ಜೀವದಾನವನ್ನು ಅಪ್ಪು ಬಾಯ್ಸ್ ಕಲ್ಪಿಸಿಕೊಡ್ತಾ ಇದೆ. ಈ ಬಾರಿ ಸುಂದರತೆ ಎಸೆತ ಯಾರ್ಕರ್ ಮಾದರಿಯ ಚೆಂಡು ಆ ಬೈನ ಮುಖೇನ ಆ ಒಂಟಿ ಓಟ ಸೇರ್ಪಡೆಗೊಳ್ತಾ ಇದ್ರ ಗೂಟ ರಕ್ಷಕನ ಕೊಂಚ ಎಡುವಿನಿಂದ ಆ ಬೈ ಮುಖೇನ ಆ ಒಂಟಿ ಓಟ ಸೇರ್ಪಡೆಗೊಳ್ತಾ ಇದ್ದ. ಈ ಬಾರಿ ಎಸೆದಂತ ಚೆಂಡು ಕೂಡ ಆ ಸುಂದರತೆ ಎಸೆತ ಶಿವಮೊಗ್ಗದಲ್ಲಿ ರಾಕ್ ಸ್ಪೋರ್ಟ್ಸ್ ಆ ತಂಡದ ಮಾಲೀಕನಾಗಿರುವ ರಾಕೇಶ ಒಂದೆಡೆ ಈ ಬಾರಿ ಬುಡಕ್ಕೆ ಹೊಳೆಯುವಂತ ಪ್ರಯತ್ನಗಳು ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದ್ರೆ ತನ್ಮೂಲಕ ಆ ಶಿವಮೊಗ್ಗ ರಾಕ್ ಸ್ಪೋರ್ಟ್ಸ್ ತಂಡದ ರಾಕ್ ಸ್ಪೋರ್ಟ್ಸ್ ಕ್ರಿಕೆಟ್ ಅಂಗಡಿಯ ಮಾಲೀಕರಾದ ರಾಕೇಶ್ ಅವರು ಎಲ್ಲಾ ರೀತಿಯ ಸ್ಪೋರ್ಟ್ಸ್ ಉಡುಪುಗಳು ಹಾಗೂ ಟ್ರೋಫಿ ಈ ಬಾರಿ ನಟ್ಟನೇರ ಹೊಡೆತಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ರು. ಸುಂದರತೆ ಹೊಡೆತ ತನ್ಮೂಲಕ ಆ ಸಿಕ್ಸರ್ ಫರ್ದೀನ್ ಬ್ಯಾಟಿನಿಂದ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ತನ್ಮೂಲಕ ಆ 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 48, 48 ಲಾಸ್ ಆಫ್ 1 ವಿಕೆಟ್. ಇನ್ನು ಕೂಡ ಪ್ರಥಮ ಇನ್ನಿಂಗ್ಸಿನ 6 ಚೆಂಡು ಕೂಡ ಬಾಕಿ ಉಳಿತಾ ಇದ್ರೆ ಇನ್ನು ಕೂಡ ಏಕಟೈಲ್ಸ್ ನ ಪರವಾಗಿ ಆಟ ಆಡುತ್ತಿರುವ ಆ ಪ್ರೀತು ಲೆಫ್ಟಿ ಪ್ರೀತು ಕೂಡ ಸತತ 3 ಜೀವದಾನಗಳನ್ನ ಪಡೆದಿರುವ ಆಟಗಾರ ತನ್ನ ತಂಡಕ್ಕೆ ಹೇಗೆ ಮತ್ತೆ ಆಸರೆ ಆಗ್ತಾನೆ ಅಂತ ಕಾದು ನೋಡ್ಬೇಕಾಗತ್ತ.
ಆ ಬೌಲರ್ನೇ ಕಟ್ಟ ಕಡೆಯ ಆ ಓವರನ್ನ ಎಸೆತಗಾರಿಕೆ ವಿಭಾಗದಲ್ಲಿ ಗುರು ಒಂದೆಡೆ ಆದ್ರೆ ಸುದು ಮತ್ತೊಮ್ಮೆ ಪ್ರೀತು ಕಿರಿಯ ಆಟಗಾರ ಏಕೆ ಟೈಲ್ಸ್ ನ ನಂಬಿಕಸ್ತ ಆಟಗಾರ ಗುರು ಒಂದ್ ಹಂತದಲ್ಲಿ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ ಒನ್ ಬೌನ್ಸ್ ಸುಂದರತೆ ಕ್ಷೇತ್ರ ರಕ್ಷಣೆ ಈ ಬಾರಿ ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದ್ದ ತಂಡದ ಮೊತ್ತ 49. ಈ ಬಾರಿ ಸುಂದರತೆ ಎಸೆತ ಕೂಡ ಡಾಟ್ ಅಂಡ್ ಡೆಲಿವರಿ ಈ ಬಾರಿ ಎಸೆದಂತ ಚೆಂಡು ನಿರ್ಣಾಯಕ ಗಮನ ಒಪ್ಪದ ಚೆಂಡು ರನ್ಔಟ್ ಅವಕಾಶಗಳು ಈ ಬಾರಿ ಔಟ್ ಅಂತ ನಿರ್ಣಯಗಳು ಲಭಿಸ್ತಾ ಇದೆ ಫರ್ದಿನ್ ಬ್ಯಾಕ್ ಟು ಪೆವಿಲಿಯನ್ ಒಂದೆಡೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಪ್ರೀತುಗೆ ಸ್ಟ್ರೈಕ್ ನ ಬಿಟ್ಕೊಡ್ತಾ ಇದ್ದಾನೆ ಫರ್ದಿನ್ ಈ ಮಧ್ಯೆ ಶಫು ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ನಿರ್ಣಾಯಕ ಗಮನ ಒಪ್ತಾ ಇಲ್ಲ ವೈಡ್ ಬಾಲ್ ವೈಡ್ +1 ಅವಳಿ ಓಟಗಳು ಅಂಕಪಟ್ಟಿ ದಾಖಲಾಗ್ತಾ ಇದ್ರೆ ಕೊಂಚ ಆ ಫೀಲ್ಡಿಂಗ್ ಅಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ತಾಳ್ಮೆಯನ್ನ ಕಳ್ಕೊಳ್ತಾ ಇದೆ ಅಪ್ಪು 11 ತಂಡ ತನ್ನ ಮೂಲಕ ಏಕೆ ಟೈಲ್ಸ್ ಕೂಡ ತನ್ನ ಅರ್ಧ ಶತಕವನ್ನ ದಾಖಲು ಮಾಡ್ಕೊಳ್ತಾ ಇದೆ ಈ ಬಾರಿ ಮತ್ತೊಮ್ಮೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಕೇವಲ ಒಂಟಿ ಓಟವನ್ನ ಬಿಟ್ಕೊಡ್ತಾ ಇದೆ ತನ್ನ ಮೂಲಕ ಕಟ್ಟ ಕಡೆಯ ಓವರ್ನಲ್ಲಿ ಗಳಿಕೆಯಲ್ಲಿ 53ರಲ್ಲಿ ಸಾಗಿ ಬರ್ತಾ ಇದ್ದ ಮತ್ತೊಮ್ಮೆ ಪ್ರೀತು ಈ ಬಾರಿ ತನ್ನ ಮೂಲಕ ಔಟರ್ ಆಗ್ತಿರುವ ಚೆಂಡು ರನ್ಔಟ್ ಅವಕಾಶಗಳು ಈ ಮಧ್ಯೆ ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದೆ ದಯಮಾಡಿ ಅಂಪೈರ್ ಔಟ್ ನಾನ್ ಸ್ಟ್ರೈಕರ್ ಔಟ್ ಆಗಿ ಶಫು ಬ್ಯಾಕ್ ಟು ಪೆವಿಲಿಯನ್ ದಯಮಾಡಿ ಪ್ರತಿ ಬಾಲಿಗೆ ಚರ್ಚೆ ಮಾಡಬೇಡಿ ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ ಫೈನಲ್ ಆಗಿರುತ್ತದೆ ತನ್ನ ಮೂಲಕ ಸುಂದರತೆ ಎಸೆತಗಾರಿಕೆ ವಿಭಾಗದಲ್ಲಿ ಸುದರ್ಶನ ಸತತ 3 ಅಜೀವದಾನಗಳನ್ನ ಸಿಕ್ಕರೂ ಕೂಡ ಅಪ್ರೀತು ಕೊಂಚ ಬ್ಯಾಟ್ ಬೀಸುವಲ್ಲಿ ವಿಫಲವಾಗ್ತಾ ಇದ್ದಾನೆ ಈ ಬಾರಿ ನಟ್ಟ ನೇರ ಹೊಡೆತ ನೇರ ಕ್ಷೇತ್ರಪಾಲಕನ ಕೈಯಲ್ಲಿ ಚೆಂಡು ಅಪ್ರೀತು ಕೂಡ ತನ್ನ ಹೋರಾಟವನ್ನು ಮುಗಿಸಿ ಪೆವಿಲಿಯನ್ ಹತ್ತ ಹೆಜ್ಜೆ ಇಡ್ತಾ ಇದ್ದಾನೆ ಇನ್ನು ಕೂಡ 2 ಚೆಂಡು ಬಾಕಿ ಉಳಿತಾ ಇದೆ ಸ್ಟ್ರೈಕ್ ವಿಭಾಗದಲ್ಲಿ ಮುರಬ್
ಈ ಬಾರಿ ಸುಂದರತೆ ಎಸೆತ ಕ್ಲೀನ್ ಬಾಲ್. ಇನ್ನೂ ಕೂಡ ಒಂದು ಚೆಂಡು ಬಾಕಿ ಉಳಿತಾ ಇದೆ ಅನ್ಸುತ್ತೆ. ಓವರಾ? ಅಂಪೈರ್ ಏನಿದು ಓವರಾ? ಓಕೆ ಓಕೆ. ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 54. ಎಕೆ ಟೈಲ್ಸ್ ತಂಡ ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಬೇಕು. ಹಾಗೆಯೇ ಅಪ್ಪು 11 ತಂಡ ಬ್ಯಾಟಿಂಗಿಗೆ ಸಜ್ಜಾಗಬೇಕು. ಎರಡು ತಂಡಕ್ಕೂ ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ನೇರ ಹಣಾಹಣಿ ನಡೀತಾ ಇದ್ರೆ ಗೆದ್ದಂತ ತಂಡವು ಅಸ್ಸಾಮಿ ಫೈನಲ್ ಹಂತದ ಅವಕಾಶಗಳನ್ನ ಪಡ್ಕೊಳ್ತದೆ. ಒಂದೆಡೆ ಅಪ್ಪು ಬಾಯ್ಸ್ ಪರವಾಗಿ ಆರಂಭಿಕ ಆಟಗಾರನಾಗಿ ಕಾರ್ತಿಕ್ ಒಂದೆಡೆ ಕಾಣಿಸ್ಕೊಂಡ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತರುಣ. ದಯಮಾಡಿ ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 55. ವಿಜಯಶಾಲಿ ಆಗಲು 56 ಓಟಗಳ ಅವಶ್ಯಕತೆ. ಹಲೋ, ಅವಿ ರಾಗಿಗುಡ್ಡ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಅವಿ ರಾಗಿಗುಡ್ಡ, ಅಗಸ್ತ್ಯ, ಆರಂಭಿಕ ಹಂತದ ಎಸೆತಗಾರಿಕೆ ವಿಭಾಗವನ್ನ ಇರ್ಫಾನ್ ಅನ್ನ ಕಣಕ್ಕಿಳಿಸುವ ಲೆಕ್ಕಾಚಾರಗಳು ಎಕೆ ಟೈಲ್ಸ್ ನ ಪರವಾಗಿ ನಡೀತಾ ಇದೆ. ಒಂದು ಹಂತದಲ್ಲಿ ಪಂದ್ಯವನ್ನು ಏಕಾಂಗಿಯಾಗಿ ಹೋರಾಡಿ ಗೆಲ್ಲುವ ಸಾಮರ್ಥ್ಯ ಹೊಂದಿರುವ ಸ್ಟ್ರೈಕರ್ ಆಗಿ ಆಡುತ್ತಿರುವ ಕಾರ್ತಿ ಒಂದೆಡೆ ಆದ್ರೆ ತರುಣ ಮತ್ತೊಂದೆಡೆ. ಬೋಂಡಾ ಸುಹಾಸ್ ಅವರು ವೇದಿಕೆ ಬಳಿ ಬರಬೇಕು. ವೇಗದೂತ ಸುಹಾಸ, ಈ ಬಾರಿ ಪ್ರಥಮ ಚೆಂಡು ಯಾವುದೇ ಓಟಗಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ ಇರ್ಫಾನ್. ಎರಡು ಎಸೆತಕ್ಕೆ 2 ಕಂಪ್ಲೀಟ್ ಡಾಟ್ ಅಂಡ್ ಡೆಲಿವರೀಸ್. ಈ ಬಾರಿ ಬುಡಕ್ಕೆ ಹೊಡೆಯುವಂತ ಪ್ರಯತ್ನಗಳು. 3 ಎಸೆತಕ್ಕೆ ಯಾವುದೇ ಓಟಗಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ ಸುಂದರತೆಯ ಎಸೆತಗಾರಿಕೆ ವಿಭಾಗದಲ್ಲಿ ಇರ್ಫಾನ್ ಎಕೆ ಟೈಲ್ಸ್ ನ ಪರವಾಗಿ. ಈ ಬಾರಿ ಎಸೆದಂತ ಚೆಂಡು ಕೂಡ ಕ್ಲೀನ್ ಬೀಟ್ ಆಗ್ತಾ ಇದ್ದಾರೆ. ಕೊಂಚ ಎಡುತ್ತಾ ಇದ್ದಾನೆ ಕಾರ್ತಿಕ.
ಈ ಬಾರಿ ತನ್ಮೂಲಕ ಷಟ್ಕ ಸೀಮಾ ರೇಖೆ ಅಂಚಿಗೆ ಪಾರಾಗ್ತಾ ಇದೆ ಚೆಂಡು. ಕಾರ್ತಿಕ್ ಬ್ಯಾಟಿನಿಂದ ಅವರಿಂದ ಪ್ರಥಮ ಷಟ್ಕ ಇದಾಗ್ತಾ ಇದೆ. ತನ್ಮೂಲಕ ಸತತ ಗಾಳಿಯಲ್ಲಿ ಚೆಂಡು ಈ ಮಧ್ಯೆ ಸುಂದರತೆಯ ಹೊಡೆತ ಬೀಸುವಂತ ಪ್ರಯತ್ನಗಳು. 2 ಸಿಕ್ಸರ್ಗಳನ್ನ ಬಾರಿಸ್ತಾ ಇದ್ದಾನೆ ಕಾರ್ತಿಕ. ತನ್ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟುಗಳಿಗೆ 12ರಲ್ಲಿ ಸಾಗಿ ಬರ್ತಾ ಇದೆ. ದ್ವಿತೀಯ ಓವರ್ನ ಜವಾಬ್ದಾರಿಯನ್ನ ಸಲೀಂಗೆ ಕಣಕ್ಕಿಳಿಸುವ ಲೆಕ್ಕಾಚಾರಗಳು ನಡೀತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ತರುಣ, ಬೌಲಿಂಗ್ ಅಲ್ಲಿ ಆಸರೆಯಾದ ತರುಣ ಬ್ಯಾಟಿಂಗ್ ಅಲ್ಲಿ ಹೇಗೆ ತಂಡಕ್ಕೆ ಆಸರೆ ಆಗುತ್ತಾನೆ ಅಂತ ಕಾದು ನೋಡ್ಬೇಕಾಗತ್ತ. ಈ ಬಾರಿ ಬೀಸುವಂತ ಪ್ರಯತ್ನಗಳು ನಿರ್ಣಾಯಕರ ಮನ ಒಪ್ತಾ ಇಲ್ಲ. ವೈಟ್ ಬಾಲ್ ತನ್ಮೂಲಕ ಮತ್ತೊಂದು ಹೆಚ್ಚುವರಿ ಓಟ ಸೇರ್ಪಡೆ ಆಗ್ತಾ ಇದೆ. ತೀರಾ ಪ್ರೆಷರ್ ನಲ್ಲಿ ಏಕೆ ಟೈಲ್ಸ್ ತಂಡ. ಈ ಬಾರಿ ಬೀಸುವಂತ ಪ್ರಯತ್ನಗಳು ಮತ್ತೊಮ್ಮೆ ಹೆಚ್ಚುವರಿ ಓಟಗಳು ವೈಡ್ನ ಮುಖೇನ ಸೇರ್ಪಡೆಗೊಳ್ತಾ ಇದೆ. ಕೊಂಚ ಲಯವನ್ನ ತಪ್ತಾ ಇದ್ದಾನೆ ಸಲೀಂ. 4 ಓವರ್ಗಳಿಗೆ ಕೇವಲ 40 ಓಟಗಳ ಅವಶ್ಯಕತೆಯಲ್ಲಿ ಅಪ್ಪು ಬಾಯ್ಸ್ ತಂಡ. ಈ ಬಾರಿ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ರೆ ಅಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡೆಯಲು ಯಶಸ್ಸುಗೊಳ್ತಾ ಇದ್ದಾನೆ ಕ್ಷೇತ್ರ ಪಾಲಕ. ಇದರೊಂದಿಗೆ ತರುಣನ ಆಟ ಕೂಡ ಅಂತ್ಯವಾಗ್ತಾ ಇದೆ. ಎಲ್ಲ ತಂಡಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಒಂದ್ ಹಂತದಲ್ಲಿ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಸುದ್ದಿ ಕಾಣಿಸ್ಕೊಳ್ತಾ ಇದ್ರೆ ಅದ್ ಹೇಗೆ ತನ್ನ ತಂಡಕ್ಕೆ ಆಸರೆ ಆಗ್ತಾನೆ ಅಂತ ಕಾದು ನೋಡ್ಬೇಕಾಗತ್ತ. ಈ ಬಾರಿ ಎಸೆದಂತ ಚೆಂಡು ತನ್ಮೂಲಕ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ನೇರ ಹಣಾಹಣಿಯಲ್ಲಿ 2 ತಂಡಗಳು ಬಲಿಷ್ಠವಾಗಿ ಹೋರಾಡ್ತಾ ಇದೆ. ಈ ಬಾರಿ ಬೀಸುವಂತ ಪ್ರಯತ್ನಗಳು ಮತ್ತೊಮ್ಮೆ ಚುಕ್ಕಿ ಎಸೆತ ಸುಂದರತೆ ಎಸೆತಗಾರಿಕೆ ವಿಭಾಗದಲ್ಲಿ ಸಲೀಂ. ಈ ಬಾರಿ ಔಟರ್ ಎಡ್ಜ್ ಆಗ್ತಿರುವ ಚೆಂಡು ಕೇವಲ ಒಂಟಿ ಓಟಕ್ಕೆ ಸೀಮಿತಗೊಳ್ತಾ ಇದ್ದ. ತನ್ಮೂಲಕ ಕಾರ್ತಿ ಸ್ಟ್ರೈಕ್ ನ ಪಡೆದುಕೊಳ್ತಾ ಇದ್ದಾನೆ.
ಇನ್ನು ಕೂಡ 2 ಚೆಂಡು ಬಾಕಿ ಉಳಿತಾ ಇದ್ರೆ ಆ ಸ್ಟ್ರೈಕ್ ನಲ್ಲಿ ಕಾರ್ತಿಕ ತನ್ನ ಮೂಲಕ ಸುಂದರತೆ ಎಸೆತ ಚೆಂಡು ಒಳ ತಿರುಪಡೆಯಲ್ಲಿ ಯಶಸ್ಸುಗೊಳ್ತಾ ಇದೆ. ಸುಂದರತೆಯ ಆ ಬೌಲಿಂಗ್ ನ ನೆರವೇರಿಸ್ತಾ ಇದ್ದಾನೆ ಸಲೀಂ ಏಕೆ ಟೈಲ್ಸ್ ನ ಪರವಾಗಿ. ಈ ಬಾರಿ ಎಸೆದಂತ ಚೆಂಡು ಕೂಡ ಆ ಸ್ಲೋಯರ್ ಮಾದರಿಯ ಚೆಂಡು ಯಾವುದೇ ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಆ 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 15ರಲ್ಲಿ ಸಾಗಿ ಬರ್ತಾ ಇದೆ. ಆರು ಬಾಲಿಗೆ 6 ಸಿಕ್ಸರ್ ಬಂದಲ್ಲಿ 500 ರು ನಗದು ಘೋಷಣೆ ಮಾಡ್ತಾ ಇದ್ದಾನೆ ರಾಕೇಶ. ರಾಕ್ ಸ್ಪೋರ್ಟ್ಸ್ ತಂಡದ ಮಾಲೀಕ 500 ರು ನಗದು ಅನ್ನ ಘೋಷಣೆ ಮಾಡ್ತಾ ಇದ್ದಾನೆ. ಈ ಮಧ್ಯೆ ಮತ್ತೊಮ್ಮೆ ತೃತೀಯ ಓವರ್ ಹೊಣೆಗಾರಿಕೆಯನ್ನ ಅಪ್ರೀತಮ್ ನೆರವೇರಿಸಿಕೊಡ್ತಾ ಇದ್ದಾನೆ. ಬೀಸುವಂತ ಪ್ರಯತ್ನಗಳು ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ವೈಡ್ ಬಾಲ್. ಮತ್ತೊಮ್ಮೆ ಹೆಚ್ಚುವರಿ ಓಟಗಳು ವೈಡ್ ನ ಮುಖೇನ ಸೇರ್ಪಡೆಗೊಳ್ತಾ ಇದ್ದ. ಈ ಬಾರಿ ಬೀಸುವಂತ ಪ್ರಯತ್ನಗಳು ಮಿಸ್ಫೀಲ್ಡ್ ಕೂಡ ಆಗ್ತಾ ಇದೆ. ಚೌಕ ಆ ಬೌಂಡರಿಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾನೆ. ತನ್ನ ಮೂಲಕ ಬ್ಯಾಟಿಂಗ್ ಅಲ್ಲಿ ಆಸರೆಯಾದ ಅಪ್ರೀತಮ್ ಏಕಟೈಲ್ಸ್ ನ ಪರವಾಗಿ ಪ್ರಥಮ ಎಸೆತದಲ್ಲಿ ಆ ಬೌಂಡರಿಯನ್ನ ಬಿಟ್ಕೊಡ್ತಾ ಇದ್ದಾನೆ. ಇನ್ನು ಕೂಡ ಅದೃಷ್ಟ ಲಕ್ಷ್ಮಿ ಲೆಕ್ಕಾಚಾರದ ಆಟ ಯಾರ ಕಡೆ ಒಲಿಯತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ತನ್ನ ಮೂಲಕ ಬೀಸುವಂತ ಪ್ರಯತ್ನಗಳು ವಿಫಲವಾಗ್ತಾ ಇದೆ. ಸುಂದರತೆ ಎಸೆತ ಚೆಂಡು ಹೊರ ತಿರುಪಡೆಯಲ್ಲಿ ಯಶಸ್ಸುಗೊಳ್ತಾ ಇದೆ. ಈ ಬಾರಿ ಬೀಸುವಂತ ಪ್ರಯತ್ನಗಳು ಲಾಂಗ್ ಆಫ್ ವಿಭಾಗದಲ್ಲಿ ಅಪ್ರಥಮ ಇನ್ನಿಂಗ್ಸಿನ ಸಿಕ್ಸರ್ ಅನ್ನ ಪೇರಿಸ್ತಾ ಇದ್ದಾನೆ ಸುದೀಪ. ಒಂದು ಹಂತದಲ್ಲಿ ಏಕೆ ಟೈಲ್ಸ್ ನ ಲೆಕ್ಕಾಚಾರಗಳು ಕೊಂಚ ಮಟ್ಟಿಗೆ ತಲೆ ಬಾಗ್ತಾ ಇದೆ. ಈ ಬಾರಿ ಸುಂದರತೆ ಎಸೆತ ಉತ್ತಮವಾಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾನೆ ಪ್ರೀತು. ಸಂಪೂರ್ಣ ಡಾಟ್ ಅಂಡ್ ಡೆಲಿವರಿ. ಈ ಬಾರಿ ಎಸೆದಂತ ಚೆಂಡು ಕೂಡ ವೇಗದ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾನೆ ಅಪ್ರೀತಮ್. ಸುಂದರತೆಯ ಬೌಲಿಂಗ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ ಏಕಟೈಲ್ಸ್ ನ ಪರವಾಗಿ. ಈ ಬಾರಿ ಎಸೆದಂತ ಚೆಂಡು ಔಟರ್ ಏಜ್ ಆಡ್ತಾ ಇದ್ರೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಜಾಬು ಪಡೆದುಕೊಳ್ತಾ ಇದ್ದಾನೆ. ತನ್ನ ಮೂಲಕ 2ನೇ ಉದ್ದರಿ ಕೂಡ ಆಘಾತ ಕಾಣ್ತಾ ಇದೆ. ಅಪ್ಪು ಬಾಯ್ಸ್ ನ 2ನೇ ಉದ್ದರಿ ಕೂಡ ಪತನ ಆಗ್ತಾ ಇದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 26 ಸಾರಿ 3 ಓವರ್. ತನ್ನ ಮೂಲಕ ಇನ್ನೂ ಎದುರಿಸುವ 12 ಚೆಂಡುಗಳ ಮುಂದೆ 30 ಓಟಗಳ ಅವಶ್ಯಕತೆಯಲ್ಲಿ ಅಪ್ಪು ಬಾಯ್ಸ್ ತಂಡ ಇನ್ನೂ ಕೂಡ ಹೊಡಿ ದಾಂಡಿಗ ಕಾರ್ತಿಕ ಕೂಡ ಇನ್ನು ಆ ಸ್ಟ್ರೈಕ್ ನ ಕಂಡುಕೊಳ್ತಾ ಇದ್ದಾನೆ. ಎಸೆತಗಾರಿಕೆ ಭಾಗದಲ್ಲಿ ಜಾವುವನ್ನ ಕಣಕ್ಕಿಳಿಸುವ ಲೆಕ್ಕಾಚಾರಗಳು ನಡೀತಾ ಇದೆ.
ತನ್ಮೂಲಕ ಜಾವು ಕುಂಸಿ ಚತುರ್ಥ ಓವರ್ನ ಎಸೆತಗಾರಿಕೆಯಲ್ಲಿ ಸ್ಟ್ರೈಕ್ ನಲ್ಲಿ ಕಾರ್ತಿಕ ಅದೇಗೆ ತನ್ನ ತಂಡಕ್ಕೆ ಆಸರೆ ಆಗ್ತಾನೆ ಅಂತ ಕಾದು ನೋಡ್ಬೇಕಾಗತ್ತೆ. ಈ ಮಧ್ಯೆ ಇನ್ನು ಕೂಡ 5 ಸಿಕ್ಸರ್ನ ಅವಶ್ಯಕತೆಯಲ್ಲಿ ಅಪ್ಪು 11 ತಂಡ 12 ಎಸೆತ 30 ಓಟಗಳ ಅವಶ್ಯಕತೆ. ಸಂತು ಕಬಾಲಿ ದಯಮಾಡಿ ಎಲ್ಲಿದ್ರು ಬರಬೇಕು. ಸಂತು ಕಬಾಲಿ ದಯಮಾಡಿ ಸಂತು ಕಬಾಲಿ ಎಲ್ಲಿದ್ರು ಆ ವೇದಿಕೆ ಮುಂಭಾಗ ಬರ್ಬೇಕಾಗತ್ತೆ. ದಯಮಾಡಿ ಆಟಗಾರರು ಅಂಕಣವನ್ನ ಬಿಟ್ಟು ಹೋಗ್ಬೇಡಿ. ತಂಡದ ಓನರ್ಗಳಷ್ಟೇ ಹೋಗಿ ಅಲ್ಲಿ ಮಾತಾಡಕ್ಕೆ. ತಂಡದ ನಾಯಕ ಅಷ್ಟೇ ಮಾತಾಡ್ಬೇಕಪ್ಪ, ಅಲ್ಲಿ ಉಳಿದವರೆಲ್ಲ ಸೈಡಿಗೆ ಬರಬೇಕು. ಕ್ಯಾಪ್ಟನ್ ಮಾತ್ರ ಮಾತಾಡ್ಬೇಕಲ್ಲಿ.
ಈ ಮಧ್ಯೆ ನಿರ್ಣಾಯಕರ ನಿರ್ಣಯ ಕೂಡ ಬರ್ತಾ ಇದೆ. ಹಾಗೆ ಬೇರೆ ಟೀಮ್ಗಳಿಗೂ ಸಹ ಸೂಚನೆ ಇದೆ. ಯಾವುದೇ ತರಹದ ಔಟ್ಸೈಡ್ ಪ್ಲೇಯರ್ ಅನ್ನು ಆಡಿಸಿದ್ರೆ ಅವರು ಅಪೇರಿಸಿರುವ ರನ್ಗಳನ್ನ ಕಡಿತ ಮಾಡಿ ಈ ಮಧ್ಯೆ 12 ಎಸೆತಕ್ಕೆ 30 ಓಟಗಳ ಅವಶ್ಯಕತೆ ಇತ್ತು. 6 ಓಟಗಳು ಫೈನ್ ಮೂಲಕ ನಿಗದಿಪಡಿಸಲಾಗಿದೆ. 12 ಎಸೆತ 36 ಓಟಗಳ ಅವಶ್ಯಕತೆ. ಹನ್ನೆರಡು ಎಸೆತಕ್ಕೆ 36 ಓಟಗಳ ಅವಶ್ಯಕತೆಯಲ್ಲಿ ಅಪ್ಪು ಬಾಯ್ಸ್ ತಂಡ. ಚಾವು ಎಸೆದಂತ ಚೆಂಡು ನೇರವಾಗಿ ಕಾಲಿಗೆ ಬಡಿತಾ ಇದ್ರೆ ಓಟಗಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ. ಅದೇ ಮಾಡಿ ಆ ಊಟದ ವ್ಯವಸ್ಥೆ ಊಟ ಬಂದಿರುತ್ತದೆ. ಹಾಗೆ ಸುಂದರತೆ ಎಸೆತ ಕೂಡ ಊಟದ ವ್ಯವಸ್ಥೆ ಊಟ ಬಂದಿರುತ್ತದೆ. ಆಟಗಾರರು ಹಾಗೂ ಪ್ರೇಕ್ಷಕರು ಸಹ ಉಪಹಾರದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ದಯಮಾಡಿ ಅಣ್ಣ ತನ್ಮೂಲಕ ಸೀಮಾ ರೇಖೆ ಅಂಚಿಗೆ ಪಾರಾಗ್ತಾ ಇದೆ ಚೆಂಡು. ಅಕಾರ್ತಿ ಬ್ಯಾಟಿನ ತೃತೀಯ ಸಿಕ್ಸರ್ ಕೂಡ ಬರ್ತಾ ಇದೆ. ತನ್ಮೂಲಕ ಇನ್ನೂ ಕೂಡ 30 ಓಟದ ಅವಶ್ಯಕತೆಯಲ್ಲಿ ಅಪ್ಪು ತಂಡ. ದಯಮಾಡಿ ಊಟ ಬಂದಿರುತ್ತದೆ. ಆಟಗಾರರು ಹಾಗೂ ಪ್ರೇಕ್ಷಕರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತದೆ. ದಯಮಾಡಿ ಊಟನ ಸ್ವೀಕರಿಸಬೇಕು. ದಯಮಾಡಿ ಬಾಲಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಬಾರಿ ಸದಂತ ಚೆಂಡು ಕೂಡ ಸಿಕ್ಸರ್. ಏಕೆ ಟೈಲ್ಸ್ ನ ಲೆಕ್ಕಾಚಾರಗಳು ಕೊಂಚ ಮಟ್ಟಿಗೆ ತಲೆಬಾಗ್ತಾ ಇದ್ರೆ ಅಪ್ಪು ಬಾಯ್ಸ್ ನ ನಂಬಿಕೆಸ್ಥ ಆಟಗಾರ ಕಾರ್ತಿ ಬೀಸುವಂತ ಪ್ರಯತ್ನಗಳಲ್ಲಿ ಯಶಸ್ಸು ಗಳಿಸ್ತಾ ಇದ್ದಾನೆ. ಸತತ 2 ಸಿಕ್ಸರ್ಗಳನ್ನ ಬಾರ್ತಾ ಇದ್ದಾನೆ ಕಾರ್ತಿ. ಇನ್ನೂ ಕೂಡ 8 ಎಸೆತ. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಆ ಲೆಗ್ ಬಾಯ್ಸ್ಗೆ ಯಾವುದೇ ಅವಕಾಶಗಳು ಇರುವುದಿಲ್ಲ. ಸುಂದರತೆ ಎಸೆತ ಉತ್ತಮವಾಗಿ ಕಂಬ್ಯಾಕ್ ಮಾಡ್ತಾ ಇದ್ದಾನೆ. ಚತುರ್ಥ ಓವರಿನ ಕೊನೆಯ ಎಸೆತ ಕೂಡ ಬಾಕಿ ಉಳಿತಾ ಇದ್ರೆ ತನ್ಮೂಲಕ ಬೀಸುವಂತ ಪ್ರಯತ್ನಗಳು ನಿರ್ಣಾಯಕರ ಮನ ಒಪ್ತಾ ಇಲ್ಲ. ವೈಟ್ ಬಾಲ್. ಈ ಒಂದು ಎಸೆತದ ಮುಂದೆ ಅದೆಷ್ಟು ಓಟಗಳನ್ನ ಬಿಟ್ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗತ್ತೆ. ಪಂದ್ಯದ ಚಿತ್ರಣ ಈ ಒಂದು ಬಾಲಿನ ಮೇಲೆ ನಿಂತಾ ಇದೆ. ತನ್ಮೂಲಕ ಸುಂದರತೆ ಎಸೆತ ಚೆಂಡು ಹೊರ ತಿರುವು ಪಡೆಯುವಲ್ಲಿ ಸಫಲಗೊಳ್ತಾ ಇದ್ರೆ 6 ಎಸೆತಕ್ಕೆ 23 ಓಟಗಳ ಅವಶ್ಯಕತೆ. ಕಾರ್ತಿಕನ ಏಕಾಂಗಿ ಓಟ ಇನ್ನೂ ಕೂಡ ಹೋರಾಟ ಮುಂದುವರಿತಾ ಇದೆ. 6 ಎಸೆತಕ್ಕೆ 23 ಓಟಗಳ ಅವಶ್ಯಕತೆ.
ತನ್ಮೂಲಕ ಸ್ಟ್ರೈಕ್ ವಿಭಾಗವನ್ನ ವಿಕ್ಕಿ ಕಾಣಿಸ್ಕೊಳ್ತಾ ಇದ್ರೆ ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ಎರಡು ತಂಡಗಳು ಕೊನೆಯ ಓವರ್ನ ಜವಾಬ್ದಾರಿಯನ್ನ ಸಲೀಂಗೆ ಈ ಬಾರಿ ಸ್ಲೋಯರ್ ಮಾದಿರ ಚೆಂಡು ಹೊರ ತಿರುವು ಪಡೆಯಲ್ಲಿ ಸಫಲಗೊಳ್ತಾ ಇದೆ. ತನ್ಮೂಲಕ ವಿಕ್ಕಿಯ ಆಟ ಕೂಡ ಅಂತ್ಯವಾಗ್ತಾ ಇದೆ. ಚುಕಿಯ ಎಸೆತ 5 ಎಸೆತಕ್ಕೆ 23 ಓಟಗಳ ಅವಶ್ಯಕತೆ. ದಯಮಾಡಿ ರೇವಾ ವಾರಿಯರ್ಸ್ ತಂಡದ ರೇವಾ ವಾರಿಯರ್ಸ್ ನ ಹೊಸ ಆಟಗಾರರು ದಯಮಾಡಿ ಮುಂದಿನ ಆ ಪ್ರವೇಶಾತಿಯನ್ನ ಕಂಡುಕೊಳ್ಬೇಕು. ತನ್ಮೂಲಕ ಸುಂದರತೆ ಎಸೆತ 4 ಎಸೆತಕ್ಕೆ 23 ಅವಶ್ಯಕತೆ. 4 ಎಸೆತಕ್ಕೆ 4 ಸಿಕ್ಸರ್ಗಳು ಬೇಗ. ತನ್ಮೂಲಕ ಸುಂದರತೆ ಎಸೆತ ಮತ್ತೊಮ್ಮೆ ಡಾಟ್ ಅಂಡ್ ಡೆಲಿವರಿ. ಒಂದು ಹಂತದಲ್ಲಿ ಅಪ್ಪು 11 ತಂಡದ ಲೆಕ್ಕಾಚಾರಗಳು ತಲೆಬಾಗ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ಸುಂದರತೆ ಕ್ಷೇತ್ರ ರಕ್ಷಣೆ. ಒಂದು ಹಂತದಲ್ಲಿ ಎಕೆ ಟೈಲ್ಸ್ ತಂಡ ಆ ಮುಂದಿನ ಹಂತಕ್ಕೆ ತಲುಪುವ ದಾರಿ ಸುಗಮವಾಗ್ತಾ ಇದೆ. ತನ್ಮೂಲಕ ಮತ್ತೊಮ್ಮೆ ಸುಂದರತೆ ಎಸೆತ. ಕಾರ್ತಿಕ ಬಾಲಿನ ಗತಿಯನ್ನು ಗುರುತಿಸುವಲ್ಲಿ ವಿಫಲವಾಗ್ತಾ ಇದೆ. ತನ್ಮೂಲಕ ಎಕೆ ಟೈಲ್ಸ್ ತಂಡ ಸಂಪೂರ್ಣ ಮುಂದಿನ ಸೆಮಿಫೈನಲ್ ಹಂತಕ್ಕೆ ತಲುಪ್ತದೆ. ಹಾಗೆಯೇ ಉತ್ತಮವಾಗಿ ಬ್ಯಾಟ್ ಅನ್ನು ಬೀಸಿದ ಕಾರ್ತಿಕ ಕೂಡ ವ್ಯರ್ಥ ಓಟಗಳನ್ನು ಪೇರಿಸಿ ಪೆವಿಲಿಯನ್ ಹತ್ತ ಸಾಗ್ತಾ ಇದ್ದಾನೆ. ಅವರಿಗೂ ಕೂಡ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದಾವೆ.